ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಗೆ ಎದುರಾಗುತ್ತಾ ತೊಡಕು. ಈವರೆಗೂ ಸಂತ್ರಸ್ತರು ಯಾರೂ ಕೂಡ ದೂರು ದಾಖಲು ಮಾಡಿಲ್ಲ. ಓರ್ವ ಮಹಿಳೆಯಿಂದ ಮಾತ್ರ ಕಂಪ್ಲೇಂಟ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ದಾಖಲಾಗಿರುವಂತಹ ದೂರು ಇದು. ಇದನ್ನ ಒಂದೇ ಒಂದು ದೂರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಇದು ಕೂಡ ವಿಚಾರಣೆಗೆ ಸಾಕಷ್ಟು ತೊಡಕನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ. 2500ಕ್ಕೂ ಹೆಚ್ಚು ವಿಡಿಯೋಗಳಿದ್ದಾವೆ, ಸಂತ್ರಸ್ತರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ನೂರಾರು ಸಾವಿರಾರು ಸಂತ್ರಸ್ತೆಯರ ಪೈಕಿ ಕೇವಲ ಒಬ್ಬರು ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬೇರೆಯವರು ಕಂಪ್ಲೇಂಟ್ ಕೊಡಬೇಕಾಗಿರುವಂತಹ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ಚಂದ್ರು, ನೂರಾರು ಸಾವಿರಾರು ಸಂತ್ರಸ್ತೆಯರಿದ್ದಾರೆ ಅನ್ನುವಂತಹ ಮಾತು ಆರೋಪ ಕೇಳಿ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಆದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಕೇವಲ ಒಬ್ಬರು. ಸೊ ಇದು ತನಿಖೆಗೆ ಯಾವ ರೀತಿಯಾಗಿ ಅಸಹಕಾರ ಕೊಡುತ್ತೆ ಅಂತ? ಖಂಡಿತವಾಗಿಯೂ ಸಭಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು FIR ದಾಖಲಾಗಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಏನು 354A 354D ಮತ್ತೆ 506 509 ಹಾಕಿರುವಂತಹದ್ದು. ಇವೆಲ್ಲವೂ ಕೂಡ 7 ವರ್ಷದ ಕೆಳಗಡೆ ಇರುವಂತಹ ಶಿಕ್ಷೆ ಪ್ರಮಾಣ ಇರುವಂತಹ ಸೆಕ್ಷನ್ಗಳಾಗಿರೋದ್ರಿಂದ ಬಂಧನ ಮಾಡಲಿಕ್ಕೆ ಬರೋದಿಲ್ಲ. ಆದರೆ CRPC 41A ಪ್ರಕಾರ 3 ನೋಟಿಸ್ ಅನ್ನ ಕೊಟ್ಟ ನಂತರ 3 ನೋಟಿಸ್ಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಮಾತ್ರ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬರುತ್ತೆ. ಅದನ್ನ ಬಿಟ್ಟರೆ ಬೇರೆ ರೀತಿಯಾದಂತಹ ತೊಡಕುಗಳು ಬರಲ್ಲ. ಅಂದ್ರೆ ತನಿಖೆಗೆ ಸಹಕಾರ ನೀಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಂಧನದ ಭೀತಿ ಎದುರಾಗೋದಿಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನು ಪ್ರಕರಣದ ತನಿಖೆ ಇದೆ, ಈ ಒಂದು ಪ್ರಕರಣದ ತನಿಖೆಯನ್ನ ಮುಂದುವರಿಸಬೇಕು ಅಥವಾ ಪ್ರಕರಣದ ತನಿಖೆ ಗಂಭೀರ ಪಡ್ಕೋಬೇಕು ಅಂತಂದ್ರೆ ಉಳಿದ ಸಂತ್ರಸ್ತರು ಯಾರಾದ್ರೂ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ. ಆದ್ರೆ 354A 354D ಅಲ್ಲದೆ, ಅಂದ್ರೆ ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ದೌರ್ಜನ್ಯ ಅಲ್ಲದೆ 376 ಅಂದ್ರೆ ರೇಪ್ ಕೇಸ್ ಏನಾದರೂ ಆದ್ರೆ ಆವಾಗ ಮಾತ್ರ ಈ ಒಂದು ಪ್ರಕರಣದ ತೀವ್ರತೆ ಹೆಚ್ಚಾಗುವಂತ ಸಾಧ್ಯತೆ ಇರುವಂತಹದ್ದು. ಯಾಕೆಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಸಾಕಷ್ಟು ಏನು ಮಹಿಳೆಯರು ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವರೆಲ್ಲರೂ ಸಹ ಏನು ಯಾರು ಕೂಡ ಈವರೆಗೂ ಕೂಡ ಮುಂದೆ ಬಂದು ಹೇಳಿಕೆ ಕೊಡುವಂತಹದ್ದಾಗ್ಲಿ ಅಥವಾ ಯಾವುದೇ ರೀತಿಯಾದಂತಹ SITಗೆ ತನಿಖೆಗೆ ಹಾಜರಾಗುವಂತಹ ಪ್ರಕ್ರಿಯೆ ಇದುವರೆಗೂ ಕೂಡ ಶುರುವಾಗಿಲ್ಲ. ಆದ್ರೆ ಇನ್ನು ಮುಂದೆ SIT ಅಧಿಕಾರಿಗಳು ಆ ಮಹಿಳೆಯರನ್ನ ಐಡೆಂಟಿಫೈ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಹೇಳಿಕೆಯನ್ನ ಪಡೆದ ನಂತರ ಅವರೇನಾದ್ರೂ ದೂರು ಕೊಡ್ಲಿಕ್ಕೆ ಮುಂದಾದ್ರೆ ಅವರು ದೂರು ದಾಖಲಿಸಿಕೊಂಡ ನಂತರ ಅವರು ಯಾವ ರೀತಿಯಾದಂತಹ ದೂರನ್ನ ಕೊಡ್ತಾರೆ ಅನ್ನೋದರ ಮೇಲೆ ಈ ಒಂದು ಪ್ರಕರಣದ ತೀವ್ರತೆ ಹೆಚ್ಚಾಗಲಿದೆ. ಸಭಾ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.